ಮಂಗಳೂರು ಬ್ಯಾಂಕ್ ದರೋಡ ಕೇಸ್ಗೆ ಮೆಗಾ ಟ್ವಿಸ್ಟ್ ಒಂದು ಸಿಕ್ಕಿದೆ. ಈಗ ಸ್ಥಳೀಯರ ಸಹಕಾರದಿಂದಲೇ ದರೋಡೆ ನಡೆಸಿದ್ರ ಖದೀಮರು. ಕೋಟೆಕಾರು ದರೋಡಕ್ಕೆ ಸಂಬಂಧಪಟ್ಟಂತಹ ಒಂದು ಮೇಜರ್ ಟ್ವಿಸ್ಟ್ ಇದು. ಸ್ಥಳೀಯರ ಸಹಕಾರದಿಂದಲೇ ದರೋಡೆ ನಡೆಸಿದ್ರ ಖದೀಮರು. ಹಾಗಾದ್ರೆ ಆ ಡಕಾಯಿತರಿಗೆ ಸಾಥ್ ನೀಡಿದಂತಹ ಆ ಸ್ಥಳೀಯರು ಯಾರು? ದರೋಡೆಕೋರರ ಜಾಡು ಹಿಡಿದ ಪೊಲೀಸರಿಗೆ ಸಿಕ್ಕಿದೆ ಮಹತ್ವದ ಸುಳಿವು. ಒಂದು ವಾರದ ಹಿಂದೆ ಬ್ಯಾಂಕ್ ರಾಬರಿಗೆ ಸ್ಕೆಚ್ ಹೆಣೆಯಲಾಗಿತ್ತು. ಬ್ಯಾಂಕ್ ಸುತ್ತಮುತ್ತ ಹೊಂಚು ಹಾಕಿ ಕಾದು ಕುಳಿತಿತ್ತು ಒಂದು ತಂಡ. ಬ್ಯಾಂಕ್ ಮಂದಿಯ ಚಲನವಲನದ ಬಗ್ಗೆ ಇಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಎಷ್ಟು ಸಿಬ್ಬಂದಿ ಇದ್ರು, ಎಷ್ಟೊತ್ತಿಗೆ ಎಂಟ್ರಿ ಆದ್ರು, ಹೇಗೆ ಎಲ್ಲಿ ಪರಾರಿ ಆಗಬೇಕು ಅನ್ನೋದು, ಎಷ್ಟು ಟೋಲ್ ಗೇಟ್ ಇದಾವೆ, ಯಾವೆಲ್ಲ ಒಳದಾರಿಗಳಿದಾವೆ ಅನ್ನೋದ್ರ ಬಗ್ಗೆ ಮೊದಲೇ ಪ್ಲಾನ್ ಮಾಡಿದ್ರು. ಈ ಎಲ್ಲವನ್ನು ಸ್ಥಳೀಯ ಆಗಂತುಕನ ಸಹಾಯದಿಂದ ಪ್ಲಾನ್ ಮಾಡಿದ್ರೆ ಸುಲಭವಾಗಿ ಆಗಲ್ಲ ರೀ. ಇದು ಲೋಕಲ್ದು ಸಪೋರ್ಟ್ ಬೇಕೇ ಬೇಕು. ಬ್ಯಾಂಕ್ ರಾಬರಿಗೂ ಮುನ್ನ ಅನೇಕ ಬಾರಿ ಈ ಕೋಟೆಕಾರ್ ಭಾಗದಲ್ಲಿ ಓಡಾಡಿದ್ದಾರೆ ನೋಡಿ. ಇದೆಲ್ಲ ಕೂಡ ಆ ಸ್ಥಳೀಯರ ಸಹಕಾರದಿಂದಲೇ ಆಗಿದ್ದು. TV5 ಎಕ್ಸ್ಪೋಸ್ ಮಾಡ್ತಾ ಇದೆ ಅದನ್ನ. ಬಹುದೊಡ್ಡ ಟ್ವಿಸ್ಟ್ ಇದು ಪ್ರಕರಣಕ್ಕೆ, ಇಡೀ ಕೇಸ್ಗೆ. ಈ ಮಹತ್ವವಾದಂತಹ ಕ್ಲೂ ಮೇಲೆ ಇಡೀ ಪ್ರಕರಣ ನಿಂತಿದೆ. ಆ ಒಂದೇ ಒಂದು ಕ್ಲೂ ಅದು ನೋಡಿ. ಒಂದು ವಾರದ ಹಿಂದೆನೆ ಈ ರಾಬರಿಗೆ ಸ್ಕೆಚ್ ಹಾಕಲಾಗಿತ್ತು. ಬ್ಯಾಂಕ್ನಲ್ಲಿ ಎಷ್ಟು ಸಿಬ್ಬಂದಿ ಇರ್ತಾರೆ, ಎಷ್ಟೊತ್ತಿಗೆ ಎಂಟ್ರಿ ಆಗ್ತಾರೆ, ಹೇಗೆ ಎಲ್ಲಿ ಪರಾರಿ ಆಗಬೇಕು, ಟೋಲ್ ಎಷ್ಟಿದ್ದಾವೆ, ತಲಪಾಡಿ ಕಡೆಗೆ ಎಷ್ಟು, ಕೇರಳ ಕಡೆ ಎಷ್ಟು, ತಮಿಳ್ನಾಡು ಕಡೆ ಎಷ್ಟಿದ್ದಾವೆ, ನಂಬರ್ ಪ್ಲೇಟ್ ಹೆಂಗೆ ಚೇಂಜ್ ಮಾಡಬೇಕು, ಯಾವ್ಯಾವ ಒಳ ರೂಟ್ ಇದ್ದಾವೆ, ಎಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಹೆಂಗೆ ಎಂಟ್ರಿ ಆಗಬೇಕು, ಹೆಂಗೆ ರಾಬರಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ನೋಡಿ. CM ಸಿದ್ದರಾಮಯ್ಯನವರು ಅಲ್ಲಿದ್ದಾಗಲೇ ಈ ರಾಬರಿ ಯಾಕಾಗುತ್ತೆ? ಏನು ಓಕೆ, ಈ ಬಿಹಾರಿ ಗ್ಯಾಂಗ್ ಇರ್ಬೋದು, ಇವ್ರು ಮಾಡಿದವರು ಯಾರೇ ಇರ್ಬೋದು, ಸ್ಥಳೀಯರಂತರೂ ಅಲ್ವೇ ಅಲ್ಲ. ಆದರೆ ಸ್ಥಳೀಯರ ಸಹಕಾರ ಇಲ್ಲದೆ ಇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ರಿ. ದೂರದ ಬಿಹಾರದಲ್ಲಿದ್ದವಂಗೆ ಇಲ್ಲ ಚಲನವಲ್ಲ ಹೆಂಗೆ ಗೊತ್ತಾಗುತ್ತೆ? ಅಲ್ಲ, ಅವ್ನು ಬಂದಿಲ್ಲ, ಟೆಂಟ್ ಹಾಕ್ಕೊಂಡ್ರು ಅಬ್ಸರ್ವ್ ಮಾಡಿದ್ರು ಕೂಡ ದಾರಿಗಳು ಗೊತ್ತಾಗೋದಿಲ್ಲ ಇಲ್ಲಿ. ಹಾಗಾಗಿನೇ ಇಲ್ಲಿ ಯಾರೋ ಲೋಕಲ್ ಅವರೇ ಅವ್ರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಈ ಒಳ ರೂಟುಗಳು ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ, ಟೋಲ್ಗಳು ಎಲ್ಲೆಲ್ಲಿ ಯಾವ್ಯಾವುದಿದೆ, ಎಲ್ಲೆಲ್ಲಿ CC ಕ್ಯಾಮ್ರಾಗಳಿದ್ದಾವೆ ನೋಡಿ. ಪಕ್ಕ ಆ ಮಾಹಿತಿನ ಇಟ್ಕೊಂಡೆ ಇವರು ಅವತ್ತು ಕೋಟೆಕಾರು ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ್ದಾರೆ. ಆ ಸ್ಥಳೀಯ ವ್ಯಕ್ತಿಗಳನ್ನು ಈಗ ಪತ್ತೆ ಮಾಡಿದರೆ ಇಡೀ ಕೇಸ್ ಎಲ್ಲವೂ ಬಯಲಾಗ್ಬಿಡುತ್ತೆ. ಈ ಗ್ಯಾಂಗ್ ಏನು, ಎಲ್ಲಿದು, ಎಲ್ಲಿದ್ದಾರೆ, ಏನು ಅಂಥೇಳಿ. ಯಾಕಂದರೆ ಒಂದು ಕಳ್ಳತನ ಆಗಬೇಕು ಅಂತ ಹೇಳಿದ್ರೆ ಏಕಾಏಕಿ ಯಾರೂ ಕಳ್ಳತನ ಮಾಡೋದಿಲ್ಲ, ರಾಬರಿ ಮಾಡೋದಿಲ್ಲ. ಅದಕ್ಕೆ ಪ್ಲ್ಯಾನ್ ರೆಡಿ ಇರುತ್ತೆ. ಮೊದಲೆಲ್ಲ ಹಿಂದೆ ಸುತ್ತಮುತ್ತ ಓಡಾಡಿರ್ತಾರೆ, ಜೊತೆಗೆ ಎಲ್ಲ ಮಾಹಿತಿನ ಕಲೆ ಹಾಕಿರ್ತಾರೆ. ಅದೇ ರೀತಿ ಇವರು ಕೂಡ ಹಾಗೆ ಮಾಡಿದ್ದಾರೆ. ಸ್ಥಳೀಯರ ಸಹಾಯನ ಪಡ್ಕೊಂಡು ಅವ್ರಿಗೂ ಇಂತಿಷ್ಟು ಅಂತ ಮಾತಾಡಿ ಇದರಲ್ಲಿ ಸ್ಕೆಚನ್ನು ರೆಡಿ ಮಾಡಿ, ರೂಟ್ ಮ್ಯಾಪನ್ನು ರೆಡಿ ಮಾಡಿಕೊಂಡು ಇಲ್ಲೇ ಹೋಗಬೇಕು, ದರೋಡೆ ಆದ ಮೇಲೆ ಇದೇ ರೂಟಲ್ಲಿ ಹೋಗಬೇಕು, ಅಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತೆ ಅಥವಾ ಅಲ್ಲಿ ನಾಕಾಬಂದಿ ಹಾಕಿರ್ತಾರೆ, ಈ ಟೋಲಲ್ಲೇ ಹೋಗಬೇಕು, ನಂಬರ್ ಪ್ಲೇಟ್ ಹಿಂಗೆ ಚೇಂಜ್ ಮಾಡಬೇಕು ನೋಡಿ. ಒಂದು ವಾರದ ಹಿಂದೆ ಈ ಸ್ಕೆಚ್ ರೆಡಿ ಆಗಿತ್ತು ಅನ್ನುವಂಥ ಅಂಶ ಗೊತ್ತಾಗ್ತಾ ಇದೆ.